ಸಂಯುಕ್ತ ನಾಗರಿಕ ವೇದಿಕೆ ವತಿಯಿಂದ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಬೃಹತ್ ಪ್ರತಿಭಟನಾ ಸಮಾವೇಶವು ಕೆಸಿ ರೋಡ್ ಜಂಕ್ಷನ್ ಅಲ್ ಮುಬಾರಕ್ ಜುಮಾ ಮಸೀದಿಯ ಬಳಿ ನಡೆಯಿತು. ಕರ್ನಾಟಕ ಮುಸ್ಲಿಂ ಜಮಾತ್ ಮತ್ತು ತಲಪಾಡಿ ಸಂಯುಕ್ತ ಜಮಾತ್ ಕಾಜಿ ಅಲ್ ಹಾಜ್ ಕೆಪಿ ಹುಸೈನ್ ಸಯ್ಯದಿ ಉಸ್ತಾದ್ ದುವಾ ನೆರವೇರಿಸಿದರು. ವಕೀಲ ಸುಧೀರ್ ಕುಮಾರ್ ಮರೋಳಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದೂ ಧರ್ಮದ ಧಾರ್ಮಿಕ ಅನುಯಾಯಿಗಳು ಅಥವಾ ಕ್ರೈಸ್ತರೇ ಆಗಲಿ ಯಾರಿಗೂ ವಕ್ಫ್ ವಿರೋಧಿ ನೀತಿಯನ್ನು ಬಯಸಿಲ್ಲ. ಕೇವಲ ಸಂಘ ಪರಿವಾರ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಅವರ ಹಿತಾಸಕ್ತಿಗಾಗಿ ಜಾರಿಗೊಳಿಸಿದೆ. ಕೇವಲ ಮುಖೇಶ್ ಅಂಬಾನಿಯ 1500 ಕೋಟಿ ಬಂಗಲೆ ಉಳಿಸುವ ಸಲುವಾಗಿ ತಿದ್ದುಪಡಿಯನ್ನು ತರಲಾಗಿದೆ. ವಕ್ಫ್ ದೇವರ ಆಸ್ತಿ, ದೇವರ ಕಾರ್ಯಕ್ಕಾಗಿ ಉಂಬಳಿನ ಕೊಟ್ಟ ಜಮೀನದು. ದೇಶದ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳದೆ ನಿರ್ಧಾರವನ್ನು ತೆಗೆದು ತಪ್ಪು ಮಾಡಿದ್ದಾರೆ ಎಂದರು. ನಾನು ಕೆಲವು ಬಿಜೆಪಿ ಕಾರ್ಯಕರ್ತ ಗೆಳೆಯರ ಹತ್ರ ಮಾತಾಡಿದೆ, ಈ ವಕ್ಫ್ ಕಾಯ್ದೆ ಅಂತ ಅದು ನಮ್ಗೆ ಎಂತಕ್ಕೆ ಮಾರ್ರೆ, ಅದು ಮುಸಲ್ಮಾನರದ್ದು, ಅವ್ರು ನೋಡ್ಕೊಳ್ತಾರೆ, ನಿಮಗೆ ಮತ್ತೇನು ಬೇಕಿತ್ತು? ಅಯ್ಯೋ ದೇವ್ರೆ, ನಮಗೆ ಬೇಕಾಗಿದ್ದು ಉದ್ಯೋಗ ಕೊಡ್ತೀವಿ ಅಂತಿದ್ರು 2 ಕೋಟಿ, ಆ ಉದ್ಯೋಗ ಬೇಕಾಗಿತ್ತು ಅಂತಂದ್ರು. ಬಿಜೆಪಿಯ ಕಾರ್ಯಕರ್ತರಿಗೂ ಸಹಿತ ಈ ವಕ್ಫ್ ಕಾಯ್ದೆಯ ತಿದ್ದುಪಡಿ ಅವಶ್ಯಕತೆ ಇರಲಿಲ್ಲ. ಇದು ಅವಶ್ಯಕತೆ ಇದ್ದಿದ್ದು ಬಿಜೆಪಿ ಕಾರ್ಯಕರ್ತರ ನಿರೀಕ್ಷೆಗಳನ್ನ ಈಡೇರಿಸಲಿಕ್ಕಾಗದೆ ಇರತಕ್ಕಂಥ ಒಂದು ಬೇಜವಾಬ್ದಾರಿ ಸರ್ಕಾರ ಯೋಚನೆ ಮಾಡ್ತು ಪ್ರತಿ ವರ್ಷ ಒಂದೊಂದು ಸಂಕತನಗಳನ್ನು ಹುಟ್ಟಾಕಬೇಕು. ಒಂದ್ಸತಿ CAA, ಒಂದ್ಸತಿ NRC, ಒಂದ್ಸತಿ ವಕ್ಫ್, ಒಂದ್ಸತಿ ಹಲಾಲ್, ಒಂದ್ಸತಿ ಹಿಜಾಬ್. ಎಷ್ಟು ಸತಿರಿ ನಿಮ್ಮ ಮತದಾರರನ್ನ ಮಂಗ್ಯ ಮಾಡ್ತೀರಿ ನೀವು? ನೆನ್ಪಿಟ್ಕೊಳ್ಳಿ, ಅದೇ ಮತದಾರ ಬಂಧುಗಳು ಇದೇ ಉಳ್ಳಾಲ ಮಂಗಳೂರು ಮತ್ತು ಇಡೀ ದೇಶಾದ್ಯಂತ ಪ್ರಾರಂಭ ಮಾಡ್ತಾರೆ, ನಿಮಗೆ ಇಂತಹ ತಿದ್ದುಪಡಿಗಳು, ಈ ಕಾಯ್ದೆಗಳು ನಮಗೆ ಬೇಕಾಗಿಲ್ಲ, ನಮಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡಿ ಮಿಸ್ಟರ್ ಮೋದಿ ಅಂತ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ರೀತಿ ಉದ್ಯೋಗವನ್ನು ಕೊಟ್ಟರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ್, ಬೌದ್ಧ, ಬ್ರಾಹ್ಮಣ, ಬಂಟ್, ಬಿಲ್ಲವ, ಕುಂಬಾರ್, ಕುಲಾಲ್ ಎಲ್ಲ ಸಮುದಾಯದವರಿಗೂ ಸಹಿತ ಉದ್ಯೋಗ ಸಿಕ್ಕುತ್ತೆ ಅಂತ ನಂಬಿಕೆ ನಮಗಿದೆ. ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯ ನಾಯಕ ಅಬ್ದುಲ್ ರಶೀದ್ ಜೈನಿ ಮಾತನಾಡಿ, ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ವಿರುದ್ಧ ದಾಳಿಯನ್ನು ಆರಂಭಿಸಿದೆ. ವಕ್ಫ್ ವಿಚಾರದ ಮಹತ್ತರ ಬದಲಾವಣೆ ತರುವ ಮೂಲಕ ಮುಸ್ಲಿಮರನ್ನು ಮತ್ತೆ ಬೀದಿಗಿಳಿಯುವಂತೆ ಮಾಡಿದೆ ಎಂದರು. ದಾಳಿಯಾಗಿರಬಹುದು, ಒಟ್ಟಾರೆ ಅಲ್ಪಸಂಖ್ಯಾತರ ಮೇಲಿರುವ ದಾಳಿಯಾಗಿರಬಹುದು, ಅದರ ನೇರವಾದ ದುರಂತಗಳನ್ನು ಅನುಭವಿಸುವ ಜನಾಂಗ ಅಂತ ಹೇಳಿದ ಮುಸಲ್ಮಾನರು. ಇಲ್ಲಿ ನೋಡಿ, ಯಾರಿಗೂ ಏನು ಹೇಳಬಹುದಾದ, ಯಾವುದೇ ರೀತಿಯಲ್ಲಿ ಅಕ್ರಮ ಮಾಡಬಹುದಾದ, ಬಹಿರಂಗವಾಗಿ ಕೊಲೆ ಮಾಡಬಹುದಾದ, ನಿರಂತರವಾಗಿ ಮುಸ್ಲಿಂ ಸಮುದಾಯದ ಆರಾಧನಾ ಮಂದಿರಗಳ ಮುಂದೆ, ಮಸೀದಿಗಳ ಮುಂದೆ, ಅವರ ಸಂಘ ಸಂಸ್ಥೆಗಳ ಮುಂದೆ ಯಾರಿಗೂ ಬೇಕಾದರೂ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗಬಹುದಾದ, ಅದರ ಬಗ್ಗೆ ಯಾರು ಕೂಡ ಕೇಸನ್ನು ತೆಗೆಯಲು ಸಾಧ್ಯವಿಲ್ಲದ ರೀತಿಯಲ್ಲಿ ಒಂದು ಸಮುದಾಯವನ್ನು ನಿರಂತರವಾಗಿ ಬೇಟೆಯಾಡುವಂತಹ ಪ್ರಕ್ರಿಯೆ ಈ ದೇಶದಲ್ಲಿ ಪ್ರಾರಂಭವಾಗಿ ಅನೇಕ ವರ್ಷಗಳಾಯಿತು. ಅದರ ಮುಂದುವರಿದ ಭಾಗ ಅಂತ ಮಾತ್ರ ಅಲ್ಲ, ಆ ನಿಟ್ಟಿನಲ್ಲಿ ಅತ್ಯಂತ ಭೀಕರವಾದ ಒಂದು ಕಾನೂನನ್ನು ವಕ್ಫ್ ಮೂಲಕ ತರ್ತಾ ಇದ್ದಾರೆ. ಗೊತ್ತಿರಬಹುದು ಸಹೋದರೇ, 9.5 ಲಕ್ಷ ಎಕರೆ ಭೂಮಿಗಳು, 9.5 ಲಕ್ಷ ಎಕರೆ ಭೂಮಿ ಈ ದೇಶದಲ್ಲಿ ವಕ್ಫಿನದ್ದಾಗಿದೆ. ಈ ಸಂದರ್ಭ ಎಸ್ಡಿಪಿಐನ ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಂಬು, ಕೆಸಿ ರೋಡಿನ ಕತೀಬರಾದ ಮೌಲಾನಾ ಮುನೀರ್ ಸಕಾಫಿ, ರಾಜ್ಯ ಉಚ್ಚ ನ್ಯಾಯಾಲಯದ ವಕೀಲ ಮಜಾಫರ್, ಎಸ್ಎಸ್ಎಫ್ ರಾಜ್ಯ ಕಾರ್ಯದರ್ಶಿ ಆಲಿ ತುರ್ಕಳಿಕೆ, ಸಾಹಿತಿ ಮುಸ್ತಾಕ್ ಹೆನ್ನೆಬೈಲು, ಎಸ್ಕೆಎಸ್ಎಸ್ಎಂ ಯಾಕೂಬ್ ಕಲ್ಲರ್ಪೆ, ಪತ್ರಕರ್ತ ಎಕೆ ಕುಕ್ಕಿಲ, ವಕೀಲ ಹನೀಫ್ ಉದವಿ ಪಲ್ಲಂಗೋಡ್ ಅಧ್ಯಕ್ಷತೆಯನ್ನು ಯುಟಿ ಅಬ್ದುಲ್ ಸಲಾಂ ವಹಿಸಿದ್ರು. ಈ ಸಂದರ್ಭ IUML ಮಂಜೇಶ್ವರ ಮಂಡಲ ಕೋಶಾಧಿಕಾರಿ ಸೈಫುಲ್ಲಾ ತಂಗಳ್, ಅಶ್ರಫ್ ಬಡಾಜೆ, ಸುಹೇಲ್ ಕಂದಕ್, ಎಕೆ ಅಶ್ರಫ್, ರಿಯಾಜ್ ಫರಂಗಿಪೇಟೆ, ಪ್ರಧಾನ ಕಾರ್ಯದರ್ಶಿ ಸಲಾಂ ಉಚ್ಚಿಲ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಉಳ್ಳಾಲ.